ಸ್ವಾತಂತ್ರ್ಯಕ್ಕೆ ಮೊದಲು ಭಾರತದಲ್ಲಿ ಮೂಲಭೂತ ಹಕ್ಕುಗಳಿಗೆ ಯಾವುದೇ ಖಾತ್ರಿ ಅಥವಾ ಆಶ್ವಾಸನೆಗಳಿರಲಿಲ್ಲ. ಏಕೆಂದರೆ ವಾಕ್ ಸ್ವಾತಂತ್ರ್ಯ, ಅಭಿವ್ಯಕ್ತಿ ಸ್ವಾತಂತ್ರ್ಯಗಳು ಬ್ರಿಟಿಷರ ಔದಾರ್ಯವಾಗಿತ್ತು. ಭಾರತೀಯ ಸಂವಿಧಾನವನ್ನು ರಚಿಸುವಂತಹ ಚರ್ಚೆಯ ಸಂದರ್ಭದಲ್ಲಿ ಪ್ರತ್ಯೇಕವಾಗಿ ಪತ್ರಿಕಾ ಸ್ವಾತಂತ್ರ್ಯದ ಬಗ್ಗೆ ಪ್ರಸ್ತಾಪವಾಗಿತ್ತು. ಕೆ.ಟಿ. ಶಾತಿ ಮತ್ತು ಜಯಪ್ರಕಾಶ್ ನಾರಾಯಣ್ ಅವರುಗಳು ಪತ್ರಿಕಾ ಸ್ವಾತಂತ್ರ್ಯದ ಕುರಿತು ನಿರ್ದಿಷ್ಟ ಪ್ರಸ್ತಾಪ ಇರಬೇಕೆಂದು ಬಯಸಿದರು. ಸಂವಿಧಾನಾತ್ಮಕ ಸಭೆಯ ಅಧ್ಯಕ್ಷರಾದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪತ್ರಿಕಾ ಸ್ವಾತಂತ್ರ್ಯವು ಅಭಿವ್ಯಕ್ತಿ ಸ್ವಾತಂತ್ರ್ಯದೊಡನೆ ಸೇರಿಸಲಾಗಿದೆ ಎಂಬುದನ್ನು ವಿವರಿಸಿದರು. ದೇಶದ ಸರ್ವೋಚ್ಚ ನ್ಯಾಯಾಲಯವು ಇದನ್ನು ದೃಢಪಡಿಸಿದೆ. ಆದರೆ ಇಂಗ್ಲೆಂಡಿನಲ್ಲಿ ಇದು ತದ್ವಿರುದ್ಧವಾಗಿದೆ. ಅಲ್ಲಿ ಯಾವುದೇ ಶಾಸನಗಳ ಮುಖಾಂತರ ಪತ್ರಿಕಾ ಸ್ವಾತಂತ್ರ್ಯ ಅಥವಾ ವಿಶೇಷ ಹಕ್ಕನ್ನು ನಿಯಂತ್ರಿಸಲಾಗಿಲ್ಲ. ಭಾರತದಲ್ಲಿ ಪತ್ರಿಕಾ ಸ್ವಾತಂತ್ರ್ಯವನ್ನು ನಿಯಂತ್ರಿಸುವ ಯಾವುದೇ ಕಾನೂನಿನ ಸಂವಿಧಾನಾತ್ಮಕ ತಳಹದಿಯನ್ನು ನ್ಯಾಯಾಲಯದಲ್ಲಿ ನಾವು ಪ್ರಶ್ನಿಸಬಹುದಾಗಿದೆ. ನ್ಯಾಯಾಂಗದಿಂದ ಪರಿಶೀಲನೆಯ ಅವಕಾಶವು ಭಾರತೀಯ ಪತ್ರಕರ್ತರಿಗೆ ಒಂದು ವಿಶಿಷ್ಟತೆಯಲ್ಲಿ ಅನುಕೂಲಕರವಾದ ಅಂಶವಾಗಿದೆ. ಪತ್ರಿಕಾ ಸ್ವಾತಂತ್ರ್ಯದಲ್ಲಿ ಈ ಕೆಳಗಿನ ಹಕ್ಕುಗಳನ್ನು ನಾವು ನೋಡಬಹುದು. ಸುದ್ದಿ ಮತ್ತು ಅಭಿಪ್ರಾಯಗಳ ಮುದ್ರಣ ಮತ್ತು ಪ್ರಕಾಶನ, ಸಂಪಾದಕ ಇಲ್ಲವೇ ವರದಿಗಾರರ ಅಭಿಪ್ರಾಯಗಳಲ್ಲದೆ ಇತರರ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವ ಹಕ್ಕು, ಪ್ರಮುಖ ಸಾರ್ವಜನಿಕ ವಿಷಯಗಳನ್ನು ಕುರಿತು ಚರ್ಚಿಸುವಂಥದ್ದು, ಸರ್ಕಾರ ಅದರ ಧೋರಣೆ ಮತ್ತು ಸಾರ್ವಜನಿಕ ವ್ಯಕ್ತಿಗಳ ಕುರಿತು ಟೀಕೆ ಮಾಡುವಂತಹ ಹಕ್ಕು, ಹಾಗೂ ಸಾರ್ವಜನಿಕ ವಿಷಯಗಳ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸುವಂಥದ್ದು, ಸುದ್ದಿ ಮತ್ತು ಅಭಿಪ್ರಾಯಗಳನ್ನು ಸಂಗ್ರಹಿಸಿ ಪ್ರಕಟಿಸುವಂತಹ ಸಂಪಾದಕೀಯ ಸ್ವಾತಂತ್ರ್ಯ, ಯಾವುದೇ ಜಾಹೀರಾತನ್ನು ತಿರಸ್ಕರಿಸುವಂತಹ ಹಕ್ಕು, ಉದ್ಯೋಗವನ್ನು ಆರಿಸಿಕೊಳ್ಳುವಂತಹ ಸ್ವಾತಂತ್ರ್ಯ ಮತ್ತು ಪತ್ರಿಕೆಯ ಪ್ರಸಾರವನ್ನು ಕಡಿತಗೊಳಿಸುವ ಯಾವುದೇ ತೆರಿಗೆಯಿಂದ ಮುಕ್ತವಾಗಿರುವುದು. ಈ ಎಲ್ಲ ವಿಷಯಗಳು ಪತ್ರಿಕಾ ಸ್ವಾತಂತ್ರ್ಯದಲ್ಲಿ ಅಡಕವಾಗಿವೆ. ವಂದನೆಗಳು. ಭಾರತೀಯ ಸಂವಿಧಾನದಲ್ಲಿ ಪತ್ರಿಕಾ ಸ್ವಾತಂತ್ರ್ಯ. ಭಾರತದ ಸಂವಿಧಾನದ 19(1)(a) ಪರಿಚ್ಛೇದದಲ್ಲಿ ಭಾರತೀಯ ಪ್ರಜೆಗಳಿಗೆ ವಾಕ್ ಸ್ವಾತಂತ್ರ್ಯವನ್ನು, ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಕೂಡ ನೀಡಲಾಗಿದೆ. ಸಾಮಾನ್ಯ ಪ್ರಜೆಗಳಿಗೆ ಈ ಮೂಲಕ ಪ್ರಾಪ್ತವಾಗಿರುವ ಅಭಿವ್ಯಕ್ತಿ ಸ್ವಾತಂತ್ರ್ಯವೇ ಪತ್ರಕರ್ತರಿಗೂ ಕೂಡ ಅನ್ವಯಿಸಲಾಗುತ್ತದೆ. ಇದಲ್ಲದೆ ಭಾರತದ ಸಂವಿಧಾನದಲ್ಲಿ ಪತ್ರಕರ್ತರಿಗೆಂದೇ ವಿಶೇಷವಾದ ಪ್ರತ್ಯೇಕವಾದ ಪತ್ರಿಕಾ ಸ್ವಾತಂತ್ರ್ಯದ ಭರವಸೆ ಇಲ್ಲ. ಸಂವಿಧಾನದ 19(1)(a) ವಿಧಿ ಹೇಳುವಂತೆ ಅಭಿವ್ಯಕ್ತಿ ಸ್ವಾತಂತ್ರ್ಯವೆಂದರೆ ಸ್ವಂತ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವ ಸ್ವಾತಂತ್ರ್ಯದ ಜೊತೆಗೆ ಪರರ ಅಭಿಪ್ರಾಯಗಳನ್ನು ತಿಳಿಸುವ ಸ್ವಾತಂತ್ರ್ಯವು ವ್ಯಕ್ತಿಗೆ ದತ್ತವಾಗಿದೆ. ಅನ್ಯರ ಅಭಿಪ್ರಾಯಗಳನ್ನು ತಿಳಿಸುವುದೇ ಮುಖ್ಯ ಕಸುಬಾಗಿರುವ ಪತ್ರಿಕೆಗಳಿಗೆ ಪ್ರತ್ಯೇಕ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಅಗತ್ಯವಿಲ್ಲ. ಆದರೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಬಾಧಿತವಲ್ಲ, ಸರ್ವ ಸ್ವತಂತ್ರವೆನಿಸುವಷ್ಟು ಸಂಪೂರ್ಣವೂ ಅಲ್ಲ. ಆದ್ದರಿಂದಲೇ 19ನೇ ವಿಧಿಯ 2ನೇ ಕಾಲಂನಲ್ಲಿ ಕಡಿವಾಣವನ್ನು ಕೂಡ ಹಾಕಲಾಗಿದೆ. ಮೂಲಭೂತ ಹಕ್ಕುಗಳು ಯಾವುವೆಂದರೆ ಯಾವುದೇ ವೃತ್ತಿ, ವ್ಯವಸಾಯ, ವಾಣಿಜ್ಯ ವ್ಯವಹಾರಗಳಲ್ಲಿ, ಔದ್ಯೋಗಿಕ ವ್ಯವಹಾರಗಳಲ್ಲಿ ಮುಕ್ತವಾಗಿ ಮಾತನಾಡುವ ಸ್ವಾತಂತ್ರ್ಯ. ಈ ಮೂಲಭೂತ ಹಕ್ಕು ಮುದ್ರಣ ಮಾಡುವ, ಪ್ರಕಟಣೆ ಮಾಡುವ ಹಾಗೂ ಟೀಕೆ, ಟಿಪ್ಪಣಿ ಮತ್ತು ವ್ಯಾಖ್ಯಾನ ಮಾಡುವ ಹಕ್ಕನ್ನು ನೀಡುತ್ತದೆ. ಇದು ಯಾವುದೇ ವೈಯಕ್ತಿಕ ಅಥವಾ ವಾಣಿಜ್ಯ ವ್ಯವಹಾರಗಳಿಗೆ ಸಂಬಂಧಿಸಿದ್ದಾಗಿರಬಹುದು. ಈ ಮೂಲಭೂತ ಹಕ್ಕು ಒಬ್ಬ ವ್ಯಕ್ತಿಗೆ ಮುದ್ರಿಸುವ, ಪ್ರಕಟಣೆ ಮಾಡುವ ಹಾಗೂ ಟೀಕೆ, ಟಿಪ್ಪಣಿ ಸೇರಿದಂತೆ ವ್ಯಾಖ್ಯಾನ ಮಾಡುವ ಅಧಿಕಾರವನ್ನು ನೀಡುತ್ತದೆ. ಇನ್ನು ಪತ್ರಿಕಾ ಸ್ವಾತಂತ್ರ್ಯದ ಮೂಲಧಾತುಗಳೆಂದರೆ ಸುದ್ದಿ ಸಮಾಚಾರಗಳನ್ನು ಮತ್ತು ಆಲೋಚನೆ, ಅಭಿಪ್ರಾಯಗಳನ್ನು ಮುದ್ರಿಸುವುದು ಮತ್ತು ಪ್ರಕಟಿಸುವುದು. ಇಂಥ ಅಭಿಪ್ರಾಯಗಳು ಸಂಪಾದಕನದೇ ಆಗಿರಬಹುದು ಅಥವಾ ಸಂಪಾದಕನ ನಿರ್ದೇಶನದನ್ವಯ ಪ್ರಕಟವಾದ ಬೇರೆ ಯಾವುದೇ ಅಭಿಪ್ರಾಯವಾಗಿರಬಹುದು. ಇಂಥ ಸಾರ್ವಜನಿಕ ಹಿತಾಸಕ್ತಿಯ ವಿಷಯಗಳನ್ನು ಸಾರ್ವಜನಿಕರಿಗೆ ಮುದ್ರಿಸಿ ವಿತರಣೆ ಮಾಡುವುದು. ಪತ್ರಿಕಾ ಸ್ವಾತಂತ್ರ್ಯವು ಸಾರ್ವಜನಿಕ ಮಹತ್ವದ ವಿಷಯಗಳ ಪ್ರಕಟಣೆ, ಚರ್ಚೆಯವರೆಗೂ ವ್ಯಾಪಿಸಿದೆ.
ಸಾರ್ವಜನಿಕ ವ್ಯವಹಾರಗಳನ್ನು ಕುರಿತು ಚರ್ಚೆ ಮಾಡುವ, ವಿಮರ್ಶಿಸುವ ಸ್ವಾತಂತ್ರ್ಯ ಹಾಗೂ ರಾಷ್ಟ್ರದ ಭದ್ರತೆಗೆ ಹಾನಿಯುಂಟಾಗದ ರೀತಿಯಲ್ಲಿ ರಕ್ಷಣಾ ನೀತಿ ಸೇರಿದಂತೆ ಸರ್ಕಾರದ ನೀತಿ ನಿರ್ಧಾರಗಳನ್ನು ಹಾಗೂ ಸಶಸ್ತ್ರ ಪಡೆಗಳ ವರ್ತನೆಯನ್ನು ವಿಮರ್ಶಿಸುವ ಸ್ವಾತಂತ್ರ್ಯವು ಪತ್ರಿಕೆಗಳಿಗಿದೆ. ಇನ್ನು ಪತ್ರಿಕೆಗಳಿಗೆ ಸಾರ್ವಜನಿಕ ವ್ಯವಹಾರಗಳು ಮತ್ತು ಆಡಳಿತಕ್ಕೆ ಸಂಬಂಧಿಸಿದ ಮಾಹಿತಿಯನ್ನು ಸಂಗ್ರಹಿಸುವ ಹಕ್ಕು ಹಾಗೂ ಇಂಥ ಮಾಹಿತಿಗಳ ಸಂಗ್ರಹಕ್ಕಾಗಿ ಸುದ್ದಿ ಮತ್ತು ಮಾಹಿತಿ ಮೂಲಗಳನ್ನು ಸಂಪರ್ಕಿಸುವ ಹಕ್ಕು ಪ್ರಾಪ್ತವಾಗುತ್ತದೆ. ಸಾಮಾನ್ಯವಾಗಿ ಸಾರ್ವಜನಿಕರಿಗೆ ಲಭ್ಯವಲ್ಲದ ಮಾಹಿತಿಗಳನ್ನು ಸಂಗ್ರಹಿಸುವ ವಿಶೇಷ ಸಂವಿಧಾನಾತ್ಮಕ ಹಕ್ಕು ಪತ್ರಕರ್ತರಿಗಿಲ್ಲ. ಹಾಗೆಯೇ ಸಾರ್ವಜನಿಕರಿಗೆ ಅಲಭ್ಯವಾದ ಮಾಹಿತಿಗಳನ್ನು ಮತ್ತು ಮಾಹಿತಿ ಮೂಲವನ್ನು ಪತ್ರಕರ್ತರಿಗೆ ಒದಗಿಸುವ ಕರ್ತವ್ಯ ಬದ್ಧತೆ ಸರ್ಕಾರಕ್ಕಿಲ್ಲ. ಇನ್ನು ಪತ್ರಿಕಾ ಸ್ವಾತಂತ್ರ್ಯದ ಮಿತಿಗಳ ಬಗ್ಗೆ ಚರ್ಚೆ ಮಾಡೋಣ. ಪ್ರಜಾಪ್ರಭುತ್ವದಲ್ಲಿ ಪತ್ರಿಕೆಗಳನ್ನು ಪತ್ರಕರ್ತರನ್ನು 4ನೇ ಅಂಗವೆಂದು ಪರಿಗಣಿಸಲಾಗಿದೆ. ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ ಪ್ರಜಾಪ್ರಭುತ್ವದ ಉಳಿದ 3 ಅಂಗಗಳು. ಈ 4 ಅಂಗಗಳೇ ಪ್ರಜಾಸತ್ತಾತ್ಮಕ ಶಕ್ತಿಮೂಲ. ಸುದ್ದಿ ಸಮಾಚಾರಗಳ ಪ್ರಸಾರಕ್ಕೆ, ಅಭಿಪ್ರಾಯ ಮತ್ತು ವಿಚಾರ ವಿನಿಮಯಕ್ಕೆ ಹಾಗೂ ಸಾರ್ವಜನಿಕ ಮಹತ್ವದ ವಿಷಯಗಳಲ್ಲಿ ಜನಾಭಿಪ್ರಾಯ ರೂಪಿಸುವುದಕ್ಕೆ ಪತ್ರಿಕೆಗಳು ಅನಿವಾರ್ಯವಾದ ಮಾಧ್ಯಮ. ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗಗಳ ಹೊಣೆಗಾರಿಕೆ, ಕರ್ತವ್ಯಗಳು, ಕರ್ತವ್ಯ ಪಾಲನೆ ಮತ್ತು ಕಾರ್ಯವೈಖರಿಗಳನ್ನು ಗಮನಿಸುವುದು ಆಧುನಿಕ ಪ್ರಜಾಪ್ರಭುತ್ವದಲ್ಲಿ ಪತ್ರಿಕೆಗಳ ಕರ್ತವ್ಯ. ಕಣ್ಣಲ್ಲಿ ಕಣ್ಣಿಟ್ಟು ಗಮನಿಸುವುದು, ವಿಮರ್ಶಿಸುವುದು, ಟೀಕಿಸುವುದು ಹಾಗೂ ಅಗತ್ಯ ಕಂಡುಬಂದಾಗ ಮಾರ್ಗದರ್ಶನ ನೀಡುವುದು ಪತ್ರಿಕೆಗಳ ಕರ್ತವ್ಯ. ಅದಕ್ಕಾಗಿ ಆಧುನಿಕ ಸಮಾಜದಲ್ಲಿ ಪತ್ರಿಕೆಗಳನ್ನು ಪ್ರಜಾಸತ್ತಾತ್ಮಕ ಕಾವಲುನಾಯಿ, ವಾಚ್ ಡಾಗ್ ಆಫ್ ಡೆಮಾಕ್ರಸಿ ಎಂದು ಕರೆಯಲಾಗಿದೆ. ಸಮಾಜದ ಹಿತರಕ್ಷಣೆಯ ದೃಷ್ಟಿಯಿಂದ ಪತ್ರಿಕೆಗಳು ಈ ಕೆಲಸ ಮಾಡಬೇಕಾಗುತ್ತದೆ. ಸರ್ಕಾರದ ಕಾರ್ಯನೀತಿಗಳ ವಿಮರ್ಶೆ ಎಂದಾಗ ಟೀಕೆ, ಪ್ರಶಂಸೆಗಳೆರಡೂ ಇರುತ್ತವೆ. ಪತ್ರಿಕೆಗಳು ಕಾವಲುನಾಯಿಯಂತೆ ಕರ್ತವ್ಯ ನಿರ್ವಹಿಸಬೇಕೆಂದು ಪರೀಕ್ಷಿಸುವಾಗ ಅವುಗಳ ಸ್ವಾತಂತ್ರ್ಯಕ್ಕೆ ಕಡಿವಾಣ ಹಾಕುವುದು ಸರಿಯೇ ಎಂಬುದು ನಿಮ್ಮ ಪ್ರಶ್ನೆಯಾಗಿದ್ದರೆ ಕಾರಣ ಸ್ಪಷ್ಟ. ಸಂವಿಧಾನದ 19(1) ವಿಧಿ ಪ್ರಜೆಗಳಿಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ನೀಡಿದೆಯಾದರೂ ಸ್ವತಂತ್ರ ಸ್ವಾತಂತ್ರ್ಯದ ಹಕ್ಕನ್ನು ಕೊಡಮಾಡಿಲ್ಲ. ಆದ್ದರಿಂದಲೇ ಪತ್ರಿಕೆಗಳಿಗೂ ಅಬಾಧಿತವಾದ ಸಂಪೂರ್ಣ ಸರ್ವ ಸ್ವತಂತ್ರ ಇಲ್ಲ. ಸಮುದಾಯದ ಹಿತ ಅಥವಾ ಸಾರ್ವಜನಿಕ ಹಿತದ ವಿರುದ್ಧ ಪತ್ರಿಕೆಗಳು ತಮ್ಮ ಸ್ವಾತಂತ್ರ್ಯವನ್ನು ಬಳಸುವಂತಿಲ್ಲ. ಆದ್ದರಿಂದಲೇ 19(1) ವಿಧಿಯ ಅನ್ವಯ ಪತ್ರಿಕೆಗಳಿಗೆ ಪ್ರಾಪ್ತವಾಗುವ ಅಭಿವ್ಯಕ್ತಿಯ ಸ್ವಾತಂತ್ರ್ಯದ ಮೇಲೆ ಪ್ರತಿಬಂಧಕಗಳನ್ನು, ನಿಯಂತ್ರಣಗಳನ್ನು 19(2) ವಿಧಿಯ ಮೂಲಕ ಹೇರಲಾಗಿದೆ. ಪತ್ರಿಕೆಗಳಿಗೆ ಸ್ವಾತಂತ್ರ್ಯದ ಜೊತೆ ಕೆಲವು ಹೊಣೆಗಾರಿಕೆಗಳನ್ನು ಗೊತ್ತುಪಡಿಸಲಾಗಿದೆ. ಸ್ವಾತಂತ್ರ್ಯವೆಂದರೆ ಹೊಣೆಗಾರಿಕೆಗಳಿಂದ ನುಣುಚಿಕೊಳ್ಳುವುದು ಎಂದರ್ಥವಲ್ಲ. ಇನ್ನು ಪತ್ರಿಕೆಗಳು ಪ್ರಬಲವಾದ ಮಾಧ್ಯಮ. ಅಧಿಕಾರದಲ್ಲಿರುವವರು, ಶಕ್ತಿಶಾಲಿ ಬಣಗಳು, ವಾಣಿಜ್ಯೋದ್ಯಮಿಗಳು, ಹಣಕಾಸು ಸಂಸ್ಥೆಗಳು, ಪಟ್ಟಭದ್ರ ಹಿತಾಸಕ್ತಿಗಳು ತಮ್ಮ ಲಾಭಕ್ಕೆ ಉಪಯೋಗಿಸಿಕೊಳ್ಳಲು ಕಾರಣವಾಗುವುದರಿಂದ ಇದರಿಂದ ಸಾರ್ವಜನಿಕ ಹಿತಾಸಕ್ತಿಗೆ ಹಾನಿಯುಂಟಾಗಬಹುದು. ಒಟ್ಟಾರೆಯಾಗಿ ಪತ್ರಿಕೆಗಳು 4ನೇ ಅಂಗವಾಗಿ ಪ್ರಜಾಪ್ರಭುತ್ವದಲ್ಲಿ ಪರಿಗಣಿಸಲ್ಪಟ್ಟಿವೆ. ವಂದನೆಗಳು.